ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ನಾಡಿನಾದ್ಯಂತ ನಿನ್ನೆ ನಾವೆಲ್ಲ ವಿಶ್ವಗುರು ಬಸವಣ್ಣನ ಜಯಂತಿ ಆಚರಣೆಯನ್ನು ಮಾಡಿ ಸ್ವಾಗತ. ನಿನ್ನೆ ನಾವೆಲ್ಲ ವಿಶ್ವಗುರು ಬಸವಣ್ಣನ ಜಯಂತಿಯನ್ನು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ ನಾಡಿದಾದ್ಯಂತ ಆಚರಣೆಯನ್ನು ಮಾಡಿದ್ವಿ. ವಿಶ್ವಗುರು ಬಸವಣ್ಣವರು ಸಮಾನ ಸಮಾಜದ ಕಲ್ಪನೆಯನ್ನು ಇಟ್ಟುಕೊಂಡು ಪ್ರತಿ ವರ್ಗಕ್ಕೂ ನ್ಯಾಯಯುತವಾದಂಥ ಅವಕಾಶಗಳು ಸಿಗಬೇಕು, ಎಲ್ಲರನ್ನೂ ವೇದಿಕೆಯ ಮುಂಚಿನಲ್ಲಿ ಇರ್ತಕ್ಕಂಥ ಅವಕಾಶಗಳು ಸಿಗಬೇಕು, ವಿಶೇಷವಾಗಿ ಸಮಾಜದ ಆಗು ಹೋಗುಗಳಲ್ಲಿ ಭಾಗಿಯಾಗಬೇಕು, ಆಡಳಿತದಲ್ಲಿ ಭಾಗಿಯಾಗಬೇಕು ಅನ್ನೋದನ್ನು ಅನುಭವ ಮಂಟಪ ಅಂತಕ್ಕಂಥದ್ದು ಪ್ರಾರಂಭ ಮಾಡಿ ಕೇವಲ ಈ ನಾಡು ಈ ದೇಶ ಅಲ್ಲ, ಇಡೀ ಜಗತ್ತಿಗೆ ಸಂಸದ ಅಂದರೆ ಯಾವ ರೀತಿ ಇರಬೇಕು, ಯಾವ ರೀತಿ ಅದು ನಡಿಬೇಕು ಅಂತಕ್ಕಂಥ ದಾರಿ ದೀಪ ಇವತ್ತು ಅನುಭವ ಮಂಟಪ ಆಗಿದೆ. ಹಾಗಾಗಿ ಬಸವಣ್ಣ ಅವರನ್ನು ವಿಶ್ವಗುರು ಬಸವಣ್ಣ ಅಂತಕ್ಕಂಥ ನಮ್ಮ ದೇಶದಲ್ಲಿಯೂ ಕೂಡ ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರ ಮತ್ತು ಕ್ರಮೇಣವಾಗಿ ಕೆಳಗಿರ್ತಕ್ಕಂಥ ರಾಜ್ಯ ಸರ್ಕಾರಗಳು ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಭಾಗ್ಯತೆಯನ್ನು ಕೊಡಲಿಕ್ಕೆ ಅನೇಕ ಸಂದರ್ಭಗಳಲ್ಲಿ ಪ್ರಯತ್ನ ಆಗಿದೆ. ಪ್ರಪ್ರಥಮವಾಗಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಿದ್ದಾಗ ಇಲ್ಲೇ ನಮ್ಮ ಪಕ್ಕದ ಕ್ಷೇತ್ರ ಉತ್ತರ ಕನ್ನಡ ಕ್ಷೇತ್ರ ಅದನ್ನು ಪ್ರತಿನಿಧಿಸ್ತಕ್ಕಂಥ ಶ್ರೀಮತಿ ಮಾರ್ಗ್ರೆಟ್ ಅಳವಾ ಅವರ ಅಧ್ಯಕ್ಷತೆಯಲ್ಲಿ ಯಾವ ರೀತಿ ಮಹಿಳೆಯರನ್ನು ನಾವು ಆಡಳಿತದಲ್ಲಿ ಭಾಗವಹಿಸ್ಕೊಳ್ಬೋದು ಅಂತಕ್ಕಂಥದ್ದು ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಆ ಸಮಿತಿಯ ವರದಿ ಮೇಲೆ ಪ್ರಥಮವಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿ ತರುವ ಮೂಲಕ ಅವರಿಗೆ ತಮ್ಮ ಊರಿನ ಆಡಳಿತ, ತಮ್ಮ ಪಂಚಾಯಿತಿ ಅಭಿವೃದ್ಧಿಯ ಕಾರ್ಯದಲ್ಲಿ ಅವ್ರನ್ನ ಸಮನಾಗಿ ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ವರದಿಯ ತೀರ್ಮಾನದಂತೆ ಪ್ರಥಮವಾಗಿ ಮುಂದೆ ಅದು ಪಿ ವಿ ನರಸಿಂಹರಾವ್ ಅವರ ಪ್ರಧಾನಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ 33% ಮೀಸಲಾತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಜಾರಿಗೆ ಆಯಿತು. ಅವಕಾಶಗಳು ಪ್ರಾರಂಭ ಆದವು. ಅನೇಕ ಜನ ಪಂಚಾಯಿತಿಗಳಿಗಿರ್ಬೋದು, ನಗರ ಆಡಳಿತದಲ್ಲಿರ್ಬೋದು, ಸದಸ್ಯರಾಗುವ ಮೂಲಕ ಅಭಿವೃದ್ಧಿಯಲ್ಲಿ ಭಾಗಿ ಉಪಾಧ್ಯಕ್ಷ, ಅಧ್ಯಕ್ಷ ಆಗತಕ್ಕಂಥ ಅನೇಕ ಅವಕಾಶಗಳನ್ನು ಪಡೆಯುವಂತಾಯಿತು. ಮುಂದೆ 2009ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ, UP ಅಧ್ಯಕ್ಷ ಸೋನಿಯಾ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಇದು 33% ಅದರಲ್ಲಿ 50% ಮಹಿಳಾ ಮೀಸಲಾತಿ ಜಾರಿಗೆ ಬಂದಿದೆ. ಉದಾಹರಣೆಗೆ ನಮ್ಮ ಹಾನಗಲ್ ಪುರಸಭೆಯಲ್ಲಿ 23 ಸ್ಥಾನಗಳಿದ್ದರೆ 12 ಸ್ಥಾನಗಳು ಇವತ್ತು ಮಹಿಳೆಯರಿಗೆ ಮೀಸಲಾಗಿಲ್ಲ.
ಅಂದರೆ ಹೆಚ್ಚು ಕಡಿಮೆ ಒಂದು ಸ್ಥಾನ ಪುರುಷರಕ್ಕಿಂತ ಹೆಚ್ಚಿಗೆ ಇದೆ. ಮತ್ತು ಉಪಾಧ್ಯಕ್ಷ ಅಧ್ಯಕ್ಷ ಆಗ್ತಕ್ಕಂಥ ಅವಕಾಶಗಳು ಕೂಡ ಮಹಿಳಾ ನಾಯಕತ್ವಕ್ಕೆ ಹೆಚ್ಚಿಗೆ ಇವತ್ತು ನಮ್ಮ ಹನಗಲ್ ಪುರಸಭೆಯಲ್ಲಿ ಪ್ರಾಪ್ತ ಆಗಿದ್ದನ್ನು ಒಂದು ಉದಾಹರಣೆಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಪಂಚಾಯಿತಿಗಳಲ್ಲೂ ಕೂಡ ಕನಿಷ್ಠ 50% ಪಂಚಾಯಿತಿ ಸದಸ್ಯರ ಸಂಖ್ಯೆ ಈವನ್ ಇದ್ದಾಗ ಸಮವಾಗಿರ್ತದೆ. ಆಡ್ ಇದ್ದಾಗ ಅಂದರೆ 24 ಇದ್ದರೂ 12, 25 ಇದ್ದರೆ 13 ಮಹಿಳೆಯರಿಗೆ ಅದು ಅವಕಾಶ ಸಿಗ್ತಕ್ಕಂಥದ್ದು. ಹಾಗಾಗಿ ಸುಮಾರು 300ಕ್ಕೂ ಹೆಚ್ಚಿಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಪಂಚಾಯತ್ ವ್ಯವಸ್ಥೆಯಲ್ಲಿ ಇವತ್ತು ಮಹಿಳಾ ನಾಯಕತ್ವಕ್ಕೆ ಅವಕಾಶವನ್ನು ಲಭ್ಯವಾಗಿದ್ದನ್ನು ನಾನು ಹೇಳಬೇಕಾಗ್ತದೆ. ಹಾಗಾಗಿ ಸ್ಥಳೀಯ ಹಳ್ಳಿಗಳಿಂದ ಜಿಲ್ಲಾ ಪಂಚಾಯತ್ವರೆಗೂ ಕೂಡ ಈಗಾಗಲೇ ರಾಜೀವ್ ಗಾಂಧಿ ಅವರ ಕಾಲದ ಪ್ರಯತ್ನ, ನರಸಿಂಹರಾವ್ ಅವರ ಕಾಲದ ಪ್ರಯತ್ನ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕಾಲದ ಪ್ರಯತ್ನ, ಶ್ರೀಮತಿ ಸೋನಿಯಾ